ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂತ ನೋಡಿರಾ. ಇವ್ರು ಬಂದು ನಮ್ಮ ಯಜಮಾನ್ರ ದೊಡ್ಡಮ್ಮನ ಮೊಮ್ಮಗಳು. ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಇವಳು. ಹಾಗೆ ನಾವೆಲ್ಲ ನಿನ್ನೆ ನೈಟ್ ಹೋಗಿದ್ವಿ. ಏನು ಫಂಕ್ಷನ್ ಅಂದರೆ ನಮ್ಮ ನಾದಿನಿ ಮಗಳ ಫಂಕ್ಷನ್ ಇದು. ಹಾಗಾಗಿ ನೈಟ್ ಹೋಗಿದ್ದ ಕಾರಣ ಅವರು ಕೂಡ ನೈಟ್ ಎಲ್ಲ ಬಂದಿದ್ದರು. ಹಾಗಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಅಂದ್ಬಿಟ್ಟು, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳಲ್ವ. ಅವಳು ಡ್ಯಾನ್ಸ್ ಕಲಿತಾ ಇದ್ದಾಳೆ. ಹಾಗಾಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾಳೆ. ಹಾಗೆ ಅದನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ನಿಮಗೂ ಕೂಡ ಈ ಡ್ಯಾನ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಅವಳು ಇನ್ನೊಂದು ತಮಿಳ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಳೆ. ಬನ್ನಿ, ಯಾವ ಡ್ಯಾನ್ಸ್ ಅಂತ ನೋಡಿರಾ. ಆ ತಮಿಳ್ ಡ್ಯಾನ್ಸ್ಗೋಸ್ಕರ ತುಂಬ ಚೆನ್ನಾಗಿ ಸ್ಟೆಪ್ಸ್ ಹಾಕ್ತಾಯಿದ್ಲು. ಹಾಗೆ ತುಂಬಾ ಚೆನ್ನಾಗೆಲ್ಲ ಹಾಡ್ತಾಯಿದ್ಲು. ಹಾಗಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಡ್ತಾಯಿದ್ದಾರೆ ಅಂದ್ಬಿಟ್ಟು. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋ ಏನಂತಂದರೆ ನಮ್ಮ ನಾದಿನಿ ಮನೆಗೆ ಹೋಗಿದ್ದು ಅಂತ ಹೇಳಿದ್ರೆ, ಬೆಳಗ್ಗೆ ಫಂಕ್ಷನ್ ಇರೋ ಕಾರಣ ನೋಡಿ ನಾವು ಬೆಳಗ್ಗೆನೇ ಎದ್ದು ಬೇಗನೆ ಅಡುಗೆ ಎಲ್ಲ ಮಾಡಿದ್ವಿ. 4 ಗಂಟೆಗೆ ಎಲ್ಲ ಎದ್ದಿದ್ವಿ ನಾವು ಮಾರ್ನಿಂಗು. ಎದ್ದು ಏನೆಲ್ಲ ಅಡುಗೆ ಬೇಕು ಅಂತೇಳಿ ಮಾಡಿ ಸಿಂಪಲಾಗಿ, ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಮಾಡಲಿಲ್ಲ. ಸಿಂಪಲಾಗಿ ಮಾಡಿರೋವಂಥ ಫಂಕ್ಷನ್ ಇದು. ಹಾಗಾಗಿ ಏನೆಲ್ಲ ಅಡುಗೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ. ನಾವು ಮಾಡಿರೋಂಥ ಅಡುಗೆ ಬಂದು ಫ್ರೆಂಡ್ಸ್, ನಾವಿವತ್ತು ಮಾಡಿರೋದು ತೊಗರಿಬೇಳೆ ಹೋಳ್ಗೆ. ನೋಡ್ತಾ ಇರ್ಬೋದು ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಹೋಳ್ಗೆ ಮಾಡಿದ್ವಿ ಫಂಕ್ಷನ್ಗೆ ಅಂತೇಳ್ಬಿಟ್ಟು. ತುಂಬ ಜನ ಎಲ್ಲ ಇನ್ವೈಟ್ ಮಾಡಲಿಲ್ಲ, ಸ್ವಲ್ಪ ಜನನೇ ಇನ್ವೈಟ್ ಮಾಡಿದ್ವಿ. ಹಾಗಾಗಿ ಸ್ವಲ್ಪನೇ ಎಲ್ಲ ಮಾಡಿಟ್ಕೊಂಡಿದ್ವಿ. ಇಲ್ಲಿ ಬಂದು ರಸಮ್ಮು, ಹೋಳಿಗೆ ರಸಮ್ ಮಾಡಿದ್ದೀವಿ. ಹಾಗೆಯೇ ಪಲಾವ್ ಮಾಡಿದ್ದೀವಿ, ವೈಟ್ ರೈಸು, ಹಪ್ಪಳ ಮತ್ತು ಕಾಬೂಲ್ ಕಡಲೆ ಪಲ್ಯ ಮಾಡಿದ್ದೀವಿ, ಕೋಸಂಬರಿ ಮಾಡಿದ್ವಿ, ಮೊಸರು ಬಜ್ಜಿ ಮತ್ತು ಹೋಳಿಗೆಗೆ ಪಾನಕ ಅಂತೇಳಿ, ಕಾಯಿ ಹಾಲು ಅಂತೀರಲ್ವ, ಹಾಗಾಗಿ ನಾವು ಪಾನಕ ಅಂತ ಕರಿತೀವಿ. ಅದನ್ನು ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಪಲಾವ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಮತ್ತು ಈಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ನಾನು ಎಲ್ಲ ಮಾಡಾದಮೇಲೆ ಈಗ ರೆಡಿಯಾಗಿದ್ದೀನಿ. ರೆಡಿಯಾಗಿಬಿಟ್ಟು ನಾವು ಕುಂಕುಮ ಕೊಡ್ತಾಯಿದ್ವಿ, ತೊಗೊಳೋವಂಥ ಬಟ್ಟೆ ಎಲ್ಲನೂ ನೋಡಿ. ಅವರು ಮಾಡಿರೋಂಥ ಸಿಂಪಲಾಗಿ ಮಾಡಿರೋಂಥ ಫಂಕ್ಷನ್ ಬಂದು ಇದೇ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಮಾಡಿರುವಂಥದ್ದು. ಸಿಂಪಲಾಗಿ ಅಲ್ವಾ, ಅಷ್ಟೊಂದು ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ. ಸ್ವಲ್ಪನೇ ಜನನ ಇನ್ವೈಟ್ ಮಾಡಿದ್ವಿ ಅಷ್ಟೇ. ಹಾಗಾಗಿ ನಾನು ನೆನ್ನೆನೇ ಹೋಗಿದ್ದ ಕಾರಣ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಬೇಗನೆ ಇದು ಫಂಕ್ಷನ್ ಮುಗೀತು. ನಾವು ತೊಗೊಂಡೋಗಿದ್ದ ಗಿಫ್ಟ್ ಬಂದು ನೋಡ್ತಾ ಇರ್ಬೋದು, ಈಗ ತೋರಿಸ್ತಾ ಇದ್ದೀನಲ್ವ, ಇದೇ ಓಲೆ ನಾವು ಕೊಟ್ಟಂಥ ಗಿಫ್ಟ್ ಇದು. ಇದು ಬಂದು ಇನ್ನೊಬ್ಬರು ಕೊಟ್ಟಿರುವಂಥದ್ದು, ಅವರು ರಿಲೇಟಿವ್ಸು. ನಿಮಗೆಲ್ಲ ಗೊತ್ತೇ ಇದೆ, ನಾನು ಲಾಸ್ಟ್ ಟೈಮ್ ಶಾಪಿಂಗ್ ಮಾಡಿದಾಗ ಜ್ಯುವೆಲರಿ ಶಾಪಿಂಗ್ ಮತ್ತು ಬಟ್ಟೆ ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿದ್ನಲ್ವ. ನಾನು ಮಾಡಿದ್ದು ಇದೇ ಫಂಕ್ಷನ್ಗೆ. ಆದರೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದೆ. ಹಾಗೆಯೇ ಆವತ್ತಿನ ದಿವಸನೇ ಬಂದು ನಮ್ಮ ಯಜಮಾನ್ರ ದೊಡ್ಡಮ್ಮನ ಮಗಳ ಮದುವೆ. ಆ ಕಾರಣಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ವಿ, ಮದುವೆ ಮನೆಗೆ. ಇದು ಬಂದು ಚಪ್ಪರದ ದಿವಸ. ಇವತ್ತು ಬಳೆ ಶಾಸ್ತ್ರ ಮತ್ತು ಚಪ್ಪರ ಹಾಕ್ತಾಯಿದ್ದಾರೆ. ಇದು ಬಂದು ಫ್ರೈಡೇ ಮಾಡ್ತಾ ಇರೋಂಥದ್ದು. ಶನಿವಾರ ಬಂದರೆ ಮದುವೆ ಇದೆ, ಹಾಗಾಗಿ ಮಾಡ್ತಾಯಿದ್ದಾರೆ. ನಾನು ಕೂಡ ಅಲ್ಲಿಗೆ ಬಂದಿದ್ದೀನಿ. ಬಂದಾದಮೇಲೆ ಈಗ ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ ನಾನು. ನೈಟ್ ಹಾಕ್ಕೊಳಕ್ಕಾಗಲಿಲ್ಲ, ಹಾಗಾಗಿ ನಾನು ಇಲ್ಲಿ ಬಂದಮೇಲೆ ಮದುವೆ ಮನೆಯಲ್ಲಿ ಮೆಹಂದಿ ಹಾಕ್ಸ್ಕೊಂಡಿದ್ದೀನಿ. ಬಳೆಯವ್ರು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಂದು ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಎಲ್ಲ ಡ್ರೈ ಆಗ್ತಾಯಿದೆ. ಇನ್ನು ಆಮೇಲೆ ಬಳೆ ಹಾಕ್ಸ್ಕೊಳ್ಳೋಣ ಅಂತೇಳ್ಬಿಟ್ಟು. ಹಾಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮದುವೆ ಹೆಣ್ಣಿಗೆಲ್ಲ ಹಾಕಿದ್ದು. ನಾನು ಆಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡ್ತಾ ಇರ್ಬೋದು, ಮದುವೆ ಚಪ್ಪರ, ಈಚೆ ಚಪ್ಪರ ಹಾಕಿದ್ದಾರೆ. ಇದು ಬಂದು ಅವ್ರ ದೊಡ್ಡಪ್ಪ ಇವರು. ಇಲ್ಲಿ ಆ ಕಾಲದಲ್ಲಿ, ಹಳೆ ಕಾಲದಲ್ಲಿ ಮಾಡ್ತಾಯಿದ್ವಲ್ಲ, ಆ ಥರನೇ ಈ ಮನೆ ಇರುವಂಥದ್ದು. ತೊಟ್ಟಿ ಮನೆ ಟೈಪ್ ಈ ಮನೆ ಇರೋದು. ಸಾರಿಸಿ ರಂಗೋಲೀಸ್ ಎಲ್ಲ ಹಾಕಿದ್ದಾರೆ. ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸಾರಿಸಿ ರಂಗೋಲಿ ಎಲ್ಲ ಹಾಕಿರೋದ್ರಿಂದ ನಾವು ಆ ಕಾಲದಲ್ಲೆಲ್ಲ ಕಲಿಸ್ಬಿಟ್ಟು ಹಾಕ್ತಾಯಿದ್ವಲ್ಲ ರಂಗೋಲಿ, ಆ ಥರ ಹಾಕಿರೋವಂಥದ್ದು ಇದು ರಂಗೋಲಿ ಬಂದು. ಹಾಗೆ ಊರಿನಲ್ಲಿ ಎಲ್ಲರನ್ನೂ ಕರೆದಿದ್ರು ಬಳೆ ಹಾಕ್ಸ್ಕೊಳಕ್ಕೋಸ್ಕರ. ಈ ನಮ್ಮ ಕಡೆ ಹಳ್ಳಿನಲ್ಲಿ ಅಂದರೆ ಎಲ್ಲರನ್ನೂ ಕರೆದು ಬಳೆ ಹಾಕ್ಸ್ತೀವಿ. ಹಾಗಾಗಿ ಅವರು ಕೂಡ ಈ ಥರ ಕರೆದು ಎಲ್ಲ ಬಳೆ ಹಾಕ್ಸಿದ್ದಾರೆ. ಇಲ್ಲಿ ನೋಡ್ತಿರೋದು ಮನೆ ಒಳಗಡೆ ಮತ್ತು ಬಾಗಿಲಲ್ಲಿ ಎಲ್ಲನೂ ಈ ಥರ ಸಾರಿಸಿ, ಸೆಗಣಿಯಿಂದ ಸಾರಿಸಿ ಮತ್ತು ರಂಗೋಲಿ ಎಲ್ಲ ಹಾಕಿರ್ತಾರೆ. ಮನೇಲಿ ಪೂಜೆ ಎಲ್ಲ ಮಾಡಿದ್ದಾರೆ. ಮಾಡಿ ಈ ಥರ ಎಲ್ಲ ಹೂವೆಲ್ಲ ಹಾಕಿ ಇಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ನೋಡಿ ಈ ಥರ ಫ್ರಿಡ್ಜ್ ಮತ್ತು ಕಬ್ಬಿಣ ಪೆಟ್ಟಿ
ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಸ್ವಲ್ಪ ಚಿಕ್ಕದೇ ಮನೆ. ಈಗ ನಾನು ಬಳೆ ಹಾಕ್ಸ್ಕೊತಾ ಇದ್ದೀನಿ. ಮೆಹಂದಿ ಕೂಡ ತುಂಬ ಚೆನ್ನಾಗಿ ಅಂಟಿತ್ತು ಮೆಹಂದಿ. ಈಗ ನಾನು ಬಳೆ ಎಲ್ಲ ಹಾಕ್ಸ್ಕೊಂಡ್ಮೇಲೆ ಮನೆ ಒಳಗಡೆ ಬಂದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಬಂದು ನಮ್ಮ ಅತ್ತೆಯವರ ತಂಗಿ ಇವರು ಈಗ ಬಂದರು. ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಬಂದ್ರಲ್ವ, ಹಾಗಾಗಿ ಈಗ ಇವ್ರು ಹಾಕ್ಸ್ಕೊತದೆ. ಇವ್ರು ಬಂದು ಅವ್ರ ಮಗಳು ಮತ್ತು ನಮ್ಮ ಅತ್ತೆನೇ ಆಗಬೇಕಲ್ವ, ಅತ್ತೆ ಮತ್ತು ಅತ್ತೆ ಮಗಳು ಇಬ್ಬರನ್ನು ಬಂದಮೇಲೆ ಅವ್ರು ಹಾಕ್ಸ್ಕೊತಿದ್ದಾರೆ. ನಾವೆಲ್ಲ ಬಳೆ ಎಲ್ಲ ಹಾಕ್ಸ್ಕೊಂಡಾದ್ಮೇಲೆ ನೋಡಿ ನಾವು ಈ ಥರ ವೀಡಿಯೋ ಮಾಡ್ಕೊತಾ ಇದ್ವಿ. ಎಲ್ಲರೂ ಬಳೆ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಗ್ರೀನ್ ಹಾಕ್ಸ್ಕೊಂಡಿದ್ವಿ. ಇನ್ನು ಇಬ್ಬರು ಮಾತ್ರ ರೆಡ್ ಹಾಕ್ಸ್ಕೊಂಡಿದ್ದಾರೆ. ಅವರು ರೆಡ್ ಇಷ್ಟ ಅಂತೇಳಿ ರೆಡ್ ಹಾಕ್ಸ್ಕೊಂಡು, ಇನ್ನೆಲ್ಲರೂ ಪ್ರತಿಯೊಬ್ಬರು ಗ್ರೀನ್ ಹಾಕ್ಸ್ಕೊಂಡಿದ್ವಿ. ನಾನು ಕೂಡ ನೋಡ್ತಾ ಇರ್ಬೋದು ಹಾಕ್ಸ್ಕೊಂಡ್ರಂಥ ಬಳೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಹಾಗೆ ಫೋಟೋಸ್ ಸ್ವಲ್ಪ ಇತ್ತು, ಹಾಗೆ ಆ್ಯಡ್ ಮಾಡಿದ್ದೀನಿ. ನನ್ನ ಚಾನಲ್ಲು ನಿಮಗೆಲ್ಲ ಇಷ್ಟ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಮದುವೆ ವಿಡಿಯೋ ಒಂದಿಗೆ